ಮಳೆ ನೀರು ಹರಿಯುವ ಚರಂಡಿಗೆ ಹೋಟೆಲು, ಫ್ಲಾಟ್, ವಾಣಿಜ್ಯ ಸಂಕೀರ್ಣಗಳ ತ್ಯಾಜ್ಯ ನೀರು. ಗ್ರಾಮ ಪಂಚಾಯಿತಿ ಕಾರ್ಯಾಚರಣೆ ವೇಳೆ ಅಕ್ರಮ ಬಯಲು. ಮಳೆ ನೀರು ಹರಿದು ಹೋಗಲು ಹೆದ್ದಾರಿ ಇಲಾಖೆ ನಿರ್ಮಿಸಿದ ಚರಂಡಿಗೆ ಪಡುಬಿದ್ರಿ ಪೇಟೆಯ ಬಹುತೇಕ ಹೋಟೆಲು, ಫ್ಲಾಟ್ ಸಹಿತ ವಾಣಿಜ್ಯ ಸಂಕೀರ್ಣಗಳ ತ್ಯಾಜ್ಯ ನೀರನ್ನು ಬಿಡುತ್ತಿರುವ ಬಗ್ಗೆ ಗ್ರಾಮ ಸಭೆಯಲ್ಲಿ ದೂರುಗಳು ದಾಖಲಾದ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಸಹಿತ ಆಡಳಿತ ಸಮಿತಿ ಕಾರ್ಯಾಚರಣೆ ನಡೆಸಿ ಬಹುತೇಕ ಅಕ್ರಮಗಳನ್ನು ಬಯಲಿಗೆಳೆದು ಅವರಿಗೆ ದಂಡ ವಿಧಿಸಿದ್ದಲ್ಲದೆ ಮುಂದೆ ಇದೇ ತಪ್ಪು ಮಾಡಿದ್ದೇ ಆದಲ್ಲಿ ಠಾಣೆಯಲ್ಲಿ ಪ್ರಕರಣ ದಾಖಲಿಸುವ ಎಚ್ಚರಿಕೆ ನೀಡಿದ್ದಾರೆ. ಆರಂಭದಲ್ಲಿ ಯಂತ್ರದೊಂದಿಗೆ ಕಾರ್ಯಾಚರಣೆ ಆರಂಭಿಸಲು ಬಂದ ತಂಡಕ್ಕೆ ಶಾಕ್. ಯಂತ್ರ ಸಹಿತ ಅದರ ಮಾಲೀಕ ದಿಢೀರ್ ನಾಪತ್ತೆ, ಫೋನ್ ನಾಟ್ ರೀಚೇಬಲ್. ಪಟ್ಟು ಬಿಡದ ಅಧ್ಯಕ್ಷೆ ಶಶಿಕಲಾ ಪೂಜಾರಿ ಬೇರೊಂದು ಯಂತ್ರದ ವ್ಯವಸ್ಥೆ ಮಾಡುವ ಮೂಲಕ ಕಾರ್ಯಾಚರಣೆ ಆರಂಭಗೊಂಡಿತು. ನಾವು ಚರಂಡಿಗೆ ತ್ಯಾಜ್ಯ ಬಿಡುವುದೇ ಇಲ್ಲ ಎಂಬುದಾಗಿ ವಾದ ಮಾಡಿದ ಬಹುತೇಕ ಹೋಟೆಲ್ಗಳ ಗುಟ್ಟು ರಟ್ಟಾಗಿದೆ. ಪ್ರಮುಖವಾಗಿ ವಿಜಯ ಭವನ, ಸಾಸ್ ಕಟ್ಟಡ, ಶ್ರೀದೇವಿ, ನಿರ್ಮಾಣ ಹಂತದಲ್ಲಿರುವ ಮಾತಾ ಕಟ್ಟಡ ಹಾಗೂ ಅಗ್ರಜ ಕಟ್ಟಡಗಳ ಗುಟ್ಟು ರಟ್ಟಾಗಿದ್ದು ಅವರು ಅಳವಡಿಸಲಾದ ಪೈಪ್ಗಳನ್ನು ಧ್ವಂಸ ಮಾಡಲಾಗಿದೆ. ನಾಳೆ ನೋಟಿಸ್ ನೀಡಿ ದಂಡ ಪಡೆಯಲಾಗುವುದು ಎಂದು ಕಾರ್ಯಾಚರಣೆಯ ನೇತೃತ್ವ ವಹಿಸಿದ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ ಪಿ ಶೆಟ್ಟಿ ಹೇಳಿದ್ದಾರೆ. ಇವತ್ತು ನಾವು ಪಡುಬಿದ್ರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಹೋಟೆಲ್ಗಳಿಂದ ಮತ್ತು ನಮ್ಮ ಫ್ಲ್ಯಾಟ್ಗಳಿಂದ ದ್ರವ ತ್ಯಾಜ್ಯವನ್ನು ಹೈವೇಯವರು ಮಳೆ ನೀರು ಹೋಗೋದಕ್ಕೆ ನಿರ್ಮಿಸಿರ್ತಕ್ಕಂಥ ಮಳೆ ನೀರಿನ ಚರಂಡಿಗೆ ಸಂಪರ್ಕ ಕಲ್ಪಿಸಿದ್ದಾರೆ. ಆ ಕೊಳಚೆ ನೀರಿಂದ ಪರಿಸರದ ಮತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆರೋಗ್ಯ ಹಾಳಾಗ್ತಿದೆ, ವಾಸನೆ ಬರ್ತಿದೆ ಅನ್ನಕ್ಕಂಥದ್ದು ಬಹುದಿನಗಳಿಂದ ಸಾರ್ವಜನಿಕರು ದೂರಿತ್ತು. ಇತ್ತೀಚೆಗೆ ನಡೆದಿರ್ತಕ್ಕಂಥ ಗ್ರಾಮ ಸಭೆಯಲ್ಲಿ ಕೂಡ ಇದು ಬಹಳ ಪ್ರತಿಧ್ವನಿಸಿತ್ತು ಮತ್ತು ಸಾರ್ವಜನಿಕರ ಆಗ್ರಹ ಕೂಡ ಅದನ್ನು ತೆರವುಗೊಳಿಸ್ತಕ್ಕಂಥ ಕಾರ್ಯಾಚರಣೆ ಗ್ರಾಮ ಪಂಚಾಯತಿ ಮಾಡಬೇಕು ಅನ್ನಕ್ಕಂಥದ್ದು ಇತ್ತು. ಅದರ ನಿಟ್ಟಿನಲ್ಲಿ ನಾವು ಎರಡೆರಡು ಸಲ ಎಲ್ಲ ಹೋಟೆಲ್ಗಳಿಗೆ ಮತ್ತು ಎಲ್ಲ ಫ್ಲ್ಯಾಟ್ಗಳಿಗೆ ನೋಟಿಸನ್ನು ನೀಡಿ ನೀವು ಏನಾದರೂ ಈ ಥರ ಸಾರ್ವಜನಿಕ ಚರಂಡಿಗೆ ನಿಮ್ಮ ವೇಸ್ಟ್ ನೀರನ್ನು ಕನೆಕ್ಷನ್ ಮಾಡಿದ್ದಿದ್ರೆ ನೀವು ಸ್ವಂತ STPಗಳನ್ನು ರಚನೆ ಮಾಡಿಕೊಂಡು ಸರಿ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ನಾವು ಕಾರ್ಯಾಚರಣೆ ನಡೆಸ್ತೇವೆ, ನಿಮಗೆ ಫೈನ್ ಹಾಕ್ತೇವೆ ಮತ್ತು ನಿಮ್ಮ ಮೇಲೆ ಕೇಸನ್ನು ಫೈಲ್ ಮಾಡ್ತೇವೆ ಅನ್ನೋಕ್ಕಂಥ ನೋಟಿಸ್ಗಳನ್ನು ಕೂಡ ನೀಡಿದ್ವಿ. ಅದಾದರೂ ಕೂಡ ಕೆಲವರು ಸರಿ ಮಾಡ್ಕೊಂಡಿರ್ಬೋದು ಅಥವಾ ಮಾಡದೇ ಇರ್ಬೋದು. ಇವತ್ತಿನ ದಿನ ನಾವು ಕಾರ್ಯಾಚರಣೆ ಮಾಡಿ ಯಾರ್ಯಾರು ನೇರ ಸಂಪರ್ಕವನ್ನು ಹೋಟೆಲ್ಗಳಿಂದ ಮತ್ತು ಫ್ಲ್ಯಾಟ್ಗಳಿಂದ ಕೊಟ್ಟಿದ್ದಾರೆ ಅವನ್ನೆಲ್ಲ ಗುರುತಿಸಿ ಬಂದ್ ಮಾಡಿದ್ದೇವೆ. ಆಮೇಲೆ ಸಂಬಂಧಪಟ್ಟವರಿಗೆ ನೋಟಿಸ್ ನೀಡಿ ದಂಡವನ್ನು ವಿಧಿಸಿ ಅವರಿಗೆ ನಾಳೆ ದಿನ ನೋಟಿಸ್ ಕೊಡ್ತೇವೆ. ಈ ಕಾರ್ಯಾಚರಣೆ ಒಂದು 75% ಇವತ್ತು ಮುಗಿದಿದೆ. ಯಾವ ಹೋಟೆಲ್ಗಳಲ್ಲಿ ಭಾಳಷ್ಟು ಹೋಟೆಲ್ಗಳಲ್ಲಿ ಸಿಕ್ಕಿದೆ. ಉದಾಹರಣೆಗೆ ವಿಜಯ ಭವನ್ ಹೋಟೆಲ್ ಅವ್ರದ್ದೊಂದು ಸಿಕ್ಕಿದೆ, ಆಮೇಲೆ ಸಾಹಸ್ ಬಿಲ್ಡಿಂಗ್ ಸಿಕ್ಕಿದೆ, ಇನ್ನೊಂದು ಶ್ರೀದೇವಿ ಅನ್ನಕ್ಕಂಥ ಹೋಟೆಲಲ್ಲಿ ಸಿಕ್ಕಿದೆ. ಆಮೇಲೆ ಒಂದು 2 ಫ್ಲ್ಯಾಟ್ಗಳದ್ದು ಅವ್ರದ್ದೇನು ವೇಸ್ಟ್ ನೀರು ಬಿಡ್ತಾ ಇರಲಿಲ್ಲ, ಅವರು ಮುಂದೆ ಬಿಡೋ ಉದ್ದೇಶಕ್ಕೆ ಪೈಪ್ಗಳನ್ನು ಅಳವಡಿಸಿರ್ತಕ್ಕಂಥದ್ದನ್ನು ತೆಗೆದುಹಾಕಿದ್ದೇವೆ. ಹಾಗೆ ಭಾಳಷ್ಟು ಹೋಟೆಲ್ಗಳಿಂದ ಫ್ಲ್ಯಾಟ್ಗಳಿಂದ ಮಳೆ ನೀರಿನ ಚರಂಡಿಗೆ ವೇಸ್ಟ್ ನೀರನ್ನು ಬಿಡೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಪೈಪ್ಗಳನ್ನು ಒಳಗಡೆಯಿಂದ ಕೊಟ್ಕೊಂಡಿದ್ರು. ಅವರಿಗೆಲ್ಲರಿಗೂ ಅದೆಲ್ಲವನ್ನು ಕೂಡ ಇವತ್ತು ತೆರವುಗೊಳಿಸಿದ್ವಿ. ಒಂದು 75% ಕಾರ್ಯಾಚರಣೆ ಆಗಿದೆ. ಇದು ಕಂಟಿನ್ಯೂ ಮುಂದುವರಿತದೆ. ಈಗ ನಾವು ಇವತ್ತು ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿ ಅಕ್ಕಪಕ್ಕದಲ್ಲಿ ಮಾಡಿದ್ದೇವೆ. ಇದು ರಾಷ್ಟ್ರೀಯ ಹೆದ್ದಾರಿದು ಇನ್ನೂ ಸ್ವಲ್ಪ ಬಾಕಿ ಉಳಿದಿದೆ ಆ ಪಕ್ಕದಲ್ಲಿ. ಅದು ಮುಗಿದ ಮೇಲೆ ಕಾರ್ಕಳ ರಸ್ತೆಯಲ್ಲಿ ಶುರು ಮಾಡ್ತೇವೆ. ಅದಾದ ನಂತರ ಮತ್ತು ನಮ್ಮ ಗ್ರಾಮಾಂತರ ರಸ್ತೆಯಲ್ಲಿ ಕೂಡ ಮನೆಗಳಿಂದ ಯಾರಾದರೂ ತ್ಯಾಜ್ಯಗಳನ್ನು ಬಿಡ್ತಾ ಇದ್ದರೆ ಎಲ್ಲವೂ ಕೂಡ ಅದನ್ನ ತ್ಯಾಜ್ಯವನ್ನು ಸಾರ್ವಜನಿಕ ಪ್ರದೇಶಕ್ಕೆ, ಸಾರ್ವಜನಿಕ ಚರಂಡಿಗೆ, ಮಳೆ ನೀರಿನ ಚರಂಡಿಗೆ ಬಿಡದೇ ಇರೋ ಹಾಗೆ ಕ್ರಮ ಮಾಡಿ ಅವರು ಸ್ವತಃ ಸೋಕ್ ಪಿಟ್ಗಳನ್ನು ಮಾಡ್ಕೊಳ್ತಕ್ಕಂಥದ್ದು, ಮನೆಗಳಲ್ಲಿ, ಹೋಟೆಲ್ಗಳಿಗೆ, ಫ್ಲ್ಯಾಟ್ಗಳಿಗೆ STPಗಳನ್ನು ಸೌಲಭ್ಯವನ್ನು ಒದಗಿಸಿಕೊಳ್ತಕ್ಕಂಥದ್ದು ಕಾನೂನಿನ ಅಡಿಯಲ್ಲಿ. ಅದೇ ಥರ ಅವರೆಲ್ಲರಿಗೂ ಕೂಡ ಅವರಿಗೆ ನಿಗದಿಪಡಿಸಿ ನಿರ್ದಿಷ್ಟಪಡಿಸಲಾಗುತ್ತೆ. ಅವರಿಗೆ ನೋಟಿಸ್ ನೀಡಿ ಮುಂದಿನ ಕಾರ್ಯಕ್ರಮವನ್ನು ಕಾರ್ಯಗತಗೊಳಿಸಲಾಗುತ್ತೆ. ಪಂಚಾಯತಿಯಿಂದ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು ಇದಕ್ಕೆ ಕೈ ಜೋಡಿಸಿದ್ದಾರೆ. ಎಲ್ಲರೂ ಕೂಡ ಅವ್ರ ಸಹಕಾರ ಇದೆ. ಅವರೆಲ್ಲರ ಸಹಕಾರದ ಮೇರೆಗೆ ಇಂತಹ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ.
ಕಾರ್ಯಾಚರಣೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಶಿಕಲಾ ಪೂಜಾರಿ, ಉಪಾಧ್ಯಕ್ಷ ಹೇಮಚಂದ್ರ, ಮಾಜಿ ಅಧ್ಯಕ್ಷ ರವಿಶೆಟ್ಟಿ, ಮಾಜಿ ಉಪಾಧ್ಯಕ್ಷೆ ಯಶೋಧ ಪೂಜಾರಿ, ಸದಸ್ಯರಾದ ವಿದ್ಯಾಶ್ರೀ, ಶಶಿಕಲಾ, ಸಂದೇಶ್ ಶೆಟ್ಟಿ, ಮಾಜಿ ಸದಸ್ಯ ಪ್ರಕಾಶ್ ಶೆಟ್ಟಿ ಪಾದಬಿಟ್ಟು ಸಹಿತ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು.